ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ತಾಲಾ ವಬರಕಾತುಹು. ಹಾಯ್ ಫ್ರೆಂಡ್ಸ್, ಇಂದಿನ ಈ ತರಗತಿಯಲ್ಲಿ ನಾನು ನಿಮಗೆ AI ಎಂಬಂತಹ ಆರ್ಟಿಕಲ್ ಇಂಟೆಲಿಜೆನ್ಸ್ ಬಗ್ಗೆ ತಿಳಿಸಲು ಇಚ್ಛಿಸುತ್ತಿದ್ದೇನೆ. ಈ AI ಅಂದರೆ ಏನು? ಕೃತಕ ಬುದ್ಧಿ ಮತ್ತು ಅದರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬುದು ಕಂಪ್ಯೂಟರ್ ಅಥವಾ ಯಂತ್ರಗಳನ್ನು ಮಾನವ ಬುದ್ಧಿಮತ್ತೆಯಂತೆ ಯೋಚಿಸಲು, ಕಲಿಯಲು, ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಹಾಗೂ ಸಮಸ್ಯೆಗಳನ್ನು ಪರಿಹರಿಸಲು ಮಾಡಲಾದ ತಂತ್ರಜ್ಞಾನ. AI ಇಂದು ಅನೇಕ ಕ್ಷೇತ್ರಗಳಲ್ಲಿ ಮಹತ್ವ ಪಾತ್ರವಹಿಸುತ್ತಿದೆ. ಇದರ ಪ್ರಾಥಮಿಕ ಉದ್ದೇಶವು ಯಂತ್ರಗಳನ್ನು ಹೆಚ್ಚಿನ ಬುದ್ಧಿವಂತಿಕೆ, ಪರಿವರ್ತನೆ ಮತ್ತು ತೀರ್ಮಾನ ಸಾಮರ್ಥ್ಯವನ್ನು ನೀಡುವುದಾಗಿದೆ. AI ಇದರ ಉಪವಿಭಾಗಗಳು, ಅದರಲ್ಲಿ ಒಂದನೆಯ ಪಾಯಿಂಟ್ ಆಗಿದೆ ಮೆಷಿನ್ ಲರ್ನಿಂಗ್. ಅಂದರೆ ಇದು AIಯ ಒಂದು ಪ್ರಮುಖ ವಿಭಾಗವಾಗಿದೆ. ಇದರಲ್ಲಿ ಯಂತ್ರಗಳನ್ನು ಮುನ್ನುಗ್ಗುವಾಗಿರುವಂತಹ ಡೇಟಾವನ್ನು ಅಂದರೆ ಆನ್ಲೈನ್ಸ್ ವಿಶ್ಲೇಷಣೆ ಮಾಡುವ ಮೂಲಕ ತಾವು ಕಲಿಯುತ್ತೇವೆ. ಉದಾಹರಣೆ, ನಿಮ್ಮ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಇತ್ತೀಚಿನ ವಿಡಿಯೋಗಳನ್ನು ಶಿಫಾರಸು ಮಾಡುವ ವಿಧಾನವಾಗಿದೆ ಈ ಮೆಷಿನ್ ಲರ್ನಿಂಗ್. ಅದರಲ್ಲಿ ಪಾಯಿಂಟ್ ನಂಬರ್ 2 ಡೀಪ್ ಲರ್ನಿಂಗ್ ಅಂದರೆ ಮೆಷಿನ್ ಲರ್ನಿಂಗ್ನ ಒಂದು ವಿಶೇಷ ಉಪವಿಭಾಗವಾಗಿದೆ. ಇದು ಕೃತಕ ನರಕೋಶಗಳನ್ನು ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್ ಬಳಸಿ ಡೇಟಾದ ಆಳವಾದ ವಿಶ್ಲೇಷಣೆ ಮಾಡುತ್ತದೆ. ಫೇಸ್ ರಿಕಗ್ನಿಷನ್, ಭಾಷಾ ಅನುವಾದ, ಅದೇ ರೀತಿ ಆಟೋನಾಮಸ್ ಕಾರುಗಳು ತಂತ್ರಜ್ಞಾನಗಳ ಆಲ್ ಆಫ್ ದಿಸ್ ಡಿಪೆಂಡೆಡ್ ಹೆವಿಲಿ ಆನ್ ಡೀಪ್ಲಿ ಲರ್ನಿಂಗ್. ಅದೇ ರೀತಿ ಪಾಯಿಂಟ್ ನಂಬರ್ 3 ನೈಸರ್ಗಿಕ ಭಾಷಾ ಸಂಸ್ಕರಣೆ ಅಂದರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ NLP. ಇದು ಯಂತ್ರಗಳನ್ನು ಮಾನವನ ಭಾಷೆಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ಪ್ರಕ್ರಿಯಿಸಲು ಸಹಾಯ ಮಾಡುತ್ತದೆ. ಸಿರಿ, ಗೂಗಲ್ ಅಸಿಸ್ಟೆಂಟ್ಸ್ ಮತ್ತು ಅಲೆಕ್ಸಾ ಮುಂತಾದ ಕಾಯಿಕ ಶಬ್ದ ಸಹಾಯಕಗಳನ್ನು NLP ಅನ್ನು ಬಳಸಿಕೊಂಡು ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತದೆ. ಅದೇ ರೀತಿ ಪಾಯಿಂಟ್ ನಂಬರ್ 4 ರೋಬೋಟಿಕ್ಸ್. ಇದು ಯಂತ್ರಗಳನ್ನು ಶಾರೀರಿಕವಾಗಿ ಕೆಲಸ ಮಾಡುವಂತೆ ಮಾಡುತ್ತದೆ. ರೋಬೋಟ್ಗಳನ್ನು ವಿವಿಧ ಉದ್ಯಮಗಳಲ್ಲಿ ಆರೋಗ್ಯ, ಉತ್ಪಾದನೆ, ಬಾಹ್ಯಾಕಾಶ ಸಂಶೋಧನೆ ಮುಂತಾದ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬಳಸಲ್ಪಡುತ್ತಿವೆ. ಇನ್ನು AIಯ ಉಪಯೋಗಗಳು, ಅದರಲ್ಲಿ ಪಾಯಿಂಟ್ ನಂಬರ್ 1 ಆಗಿದೆ ಆಟೋಮೇಷನ್. ಕಾರ್ಖಾನೆಗಳಲ್ಲಿ, ಉದ್ಯಮಗಳಲ್ಲಿ, ಸೇವಾ ಕ್ಷೇತ್ರಗಳಲ್ಲಿ ಮಾನವನ ಶ್ರಮವನ್ನು ಕಡಿಮೆ ಮಾಡುವುದಕ್ಕಾಗಿ AI ಆಧಾರಿತ ಆಟೋಮೇಷನ್ ಅತ್ಯಂತ ಪ್ರಮುಖವಾಗಿದೆ. ಉದಾಹರಣೆಗೆ, ಕಾರ್ಖಾನೆಗಳಲ್ಲಿ AI ಆಧಾರಿತ ಯಂತ್ರಗಳನ್ನು ಉಳಿತಾಯ ಮತ್ತು ನಿಖರತೆಯನ್ನು ಹೆಚ್ಚಿಸುತ್ತವೆ. ಇನ್ನು ಪಾಯಿಂಟ್ ನಂಬರ್ 2 ಆಟೋನಮಸ್ ಕಾರುಗಳು ಅಂದರೆ AI ಬಳಸಿ ಸ್ವಯಂಚಾಲಿತ ಕಾರುಗಳು ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ರಸ್ತೆಗಳಲ್ಲಿ ಚಾಲನೆ ಮಾಡುತ್ತವೆ. ಡೇಟಾ ಸಂಗ್ರಹಗಳನ್ನು ಸ್ಫೂರ್ತಿ ಮತ್ತು ಅದರ ತ್ವರಿತವಾಗಿದ್ದಂತಹ ನಿರ್ಧಾರಗಳ ಸಾಮರ್ಥ್ಯವನ್ನು ಬಳಸಿಕೊಂಡು ಇವು ಬುದ್ಧಿವಂತವಾದ ಚಾಲನೆ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಇನ್ನು ಪಾಯಿಂಟ್ ನಂಬರ್ 3 ಆರೋಗ್ಯ ಕ್ಷೇತ್ರಗಳಲ್ಲಿ ಅಂದರೆ AI ಇನ್ ಹೆಲ್ತ್ ಕೇರ್. ವೈದ್ಯಕೀಯ ರೋಗನಿರ್ಣಯ, ಡ್ರಗ್ ಡಿಸ್ಕವರಿ, ಹೊಸ ಔಷಧ ತಯಾರಿ ಹಾಗೂ ವೈದ್ಯಕೀಯ ತಪಾಸಣೆ AI ಪ್ರಮುಖ ಪಾತ್ರ ವಹಿಸುತ್ತದೆ. ಇದರಲ್ಲಿ AI ಆಧಾರಿತವಾದಂತಹ ಉಪಕರಣಗಳು ಮೃದುವಾದ ಕ್ಯಾನ್ಸರ್ ಕಂಡುಹಿಡಿಯುವ ಅಥವಾ ಸೂಕ್ಷ್ಮ ತಪಾಸಣೆಗಳಲ್ಲಿ ಪರಿಹಾರಕಾರಿಯಾಗಿ ಬಳಸಲ್ಪಡುತ್ತದೆ. ಇನ್ನು ಪಾಯಿಂಟ್ ನಂಬರ್ 4 ಶಿಕ್ಷಣ ಎಜುಕೇಷನ್. AI ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣದಲ್ಲಿ ವೈದ್ಯಕೀಯ ಕಲಿಕೆ ಅಂದರೆ ಪರ್ಸನಲೈಸ್ಡ್ ಲರ್ನಿಂಗ್ ಮೂಲಕ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಕಲಿಕಾ ಎಜುಕೇಷನ್ಸ್ ಅನುಭವಗಳನ್ನು ನೀಡುತ್ತದೆ. AI ಆಧಾರಿತ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ಗಳನ್ನು ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪಾಠಗಳನ್ನು ತಯಾರಿಸುತ್ತದೆ. ವಾಣಿಜ್ಯವಾಗಿ ಇ-ಕಾಮರ್ಸ್
ಅಮೆಜಾನ್, ಫ್ಲಿಪ್ಕಾರ್ಟ್ ಮುಂತಾದ ಆನ್ಲೈನ್ ಶಾಪಿಂಗ್ಗಳಲ್ಲಿ ತಾಣಗಳಲ್ಲಿ AI ನಿರಂತರವಾಗಿ ಗ್ರಾಹಕರ ಶಿಫಾರಸು, ಅದೇ ರೀತಿ ರೆಕಮೆಂಡೇಷನ್ ಸಿಸ್ಟಮ್ಸ್ವನ್ನು ಹೆಚ್ಚಿಸುತ್ತದೆ ಮೂಲಕ ಖರೀದಿಗೆ ಉತ್ತೇಜನೆ ನೀಡುತ್ತದೆ. ಇನ್ನು ಫ್ಯೂಚರ್ಸ್ AI ಅಂದರೆ ಭವಿಷ್ಯದ AIಯು ಭವಿಷ್ಯದಲ್ಲಿ ಮಾನವ ಜೀವನವನ್ನು ನಿರ್ವಹಿಸುವ ವಿಧಾನವನ್ನು ಸಂಪೂರ್ಣವಾಗಿ ಬದಲಿಸಿದೆ. ಸಂಚಾರ ವ್ಯವಸ್ಥೆಗಳಲ್ಲಿ, ಕೃಷಿಯನ್ನು, ಹವಾಮಾನವನ್ನು, ವಿಜ್ಞಾನದಲ್ಲಿ ಮತ್ತು ಇತರ ಅನೇಕ ಕ್ಷೇತ್ರಗಳಲ್ಲಿ AI ದೊಡ್ಡ ಮಟ್ಟದಲ್ಲಿ ಬಳಸಲ್ಪಡುತ್ತವೆ ಸಾಧ್ಯತೆ ಕೂಡ ಇದೆ. ಆದರೆ AIಗೆ ಸಂಬಂಧಿಸಿದಂತೆ ಅನೇಕ ನೀತಿ, ನಿಯಮ, ಸವಾಲುಗಳು ಸಹ ಮುಂದಿವೆ. ಉದಾಹರಣೆಗೆ AIನಿಂದ ಉದ್ಯೋಗ ನಷ್ಟ, ವ್ಯಕ್ತಿಯ ಗೌಪ್ಯತೆ, ಪ್ರೈವಸಿ ಬಗ್ಗೆ ಚಿಂತೆ ಮತ್ತು AIಯ ತಪ್ಪು ನಿರ್ಧಾರಗಳು. ಇನ್ನು AIಯ ಸವಾಲುಗಳು, ಅದರಲ್ಲಿ ಪಾಯಿಂಟ್ ನಂಬರ್ 1, ನೌಕರಿ ಕಳೆದುಕೊಳ್ಳುವ ಭಯ. ಆಟೋಮೇಷನ್ನಿಂದ ಕೆಲವು ಮಾನವ ಉದ್ಯೋಗಿಗಳು ಮುಚ್ಚಲ್ಪಡುವ ಸಾಧ್ಯತೆ ಇದೆ, ಆದರೆ ಹೊಸ ಕೆಲಸಗಳನ್ನು ಕೂಡ ಸೃಷ್ಟಿಯಾಗುತ್ತಿವೆ. ಇದರಲ್ಲಿ ಪಾಯಿಂಟ್ ನಂಬರ್ 2, ಆಪಾದಿತ ನಿರ್ಧಾರಗಳು. ಅಂದರೆ AI ಆಧಾರಿತ ನಿರ್ಧಾರಗಳಲ್ಲಿ ವಿಶೇಷವಾಗಿ ಆರೋಗ್ಯ ಮತ್ತು ಕಾನೂನು ತಪ್ಪುಗಳನ್ನು ನಡೆಯಬಹುದು, ಅಬ್ಸಲ್ಯೂಟ್ಲಿ ನಡೆಯಬಹುದು. ಅಫ್ಕೋರ್ಸ್, ಹಾಗಾಗಿ ಮಾನವೀಯತೆಯು ನಿಯಂತ್ರಣಕ್ಕೆ ಅಗತ್ಯವಿದೆ. ನಾನು ಹೇಳಿದಂಥ ಈ ವಿಷಯದಲ್ಲಿ AIಯ ಸಾರಾಂಶವಾಗಿ ಕೊನೆಯದಾಗಿ ಹೇಳಲು ಇಚ್ಛಿಸುತ್ತಿರುವುದು, ಕೃತಕ ಬುದ್ಧಿಮತ್ತೆ ಅಥವಾ AI ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಪರಿಣಾಮಕಾರಿಯಾಗಿ ಬಳಕೆಯಾಗುತ್ತಿದೆ. ಮುಂದಿನ ದಿನಗಳಲ್ಲಿ AIಯು ತಂತ್ರಜ್ಞಾನ, ಉದ್ಯಮಿ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಇನ್ನಷ್ಟು ಪ್ರಭಾವ ಬೀರುತ್ತಿದೆ. ಈ ಡೆವಲಪ್ಮೆಂಟ್ ಅನ್ನುವುದು ಒಂದು ನಗರ ಅಥವಾ ಒಂದು ಗ್ರಾಮ, ಒಂದು ತಾಲೂಕು, ಒಂದು ಜಿಲ್ಲೆ, ಒಂದು ದೇಶವೇ ಅಥವಾ ಒಂದು ರಾಜ್ಯ, ಒಂದು ದೇಶ, ಇಂತಹ ದೇಶಗಳಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗಬೇಕು. ಡೆವಲಪ್ಮೆಂಟ್ ಆದರೆ ಒಂದು ಊರೇ ಡೆವಲಪ್ಮೆಂಟ್ ಆದ ರೀತಿಯಲ್ಲಿ. ಆದ್ದರಿಂದ ಡೆವಲಪ್ಮೆಂಟ್ ಎನ್ನುವುದು ಎಷ್ಟು ಇಂಪಾರ್ಟೆಂಟು, ಅದು ಹೆಚ್ಚಿನ ದಿನಗಳಲ್ಲಿ ಅಷ್ಟೇ ಎಷ್ಟು ಉಪಾಯಕಾರಿಯಾಗುವಂಥ ತಂತ್ರಜ್ಞಾನಗಳು ಬಂದರೂ ಮಾನವನಿಗೆ ತೊಂದರೆಯಾಗಬಹುದು. ತೊಂದರೆ ಆಗದ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸಬೇಕು ಎಂದು ಹೇಳುತ್ತಾ ಥ್ಯಾಂಕ್ ಯು ಅಂಡ್ ಆಲ್. ಇದನ್ನು ವಾಚ್ ಮಾಡಿದವರು ಎಲ್ಲರೂ ದಯವಿಟ್ಟು ನಿಮ್ಮ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಆಲ್ ಎಂಬುದನ್ನು ಸೆಲೆಕ್ಟ್ ಮಾಡಿ ಲೈಕ್, ಕಮೆಂಟ್ ಆ್ಯಂಡ್ ಶೇರ್.